ವ್ಯಕ್ತಿಯ ಸಾಮರ್ಥ್ಯವನ್ನು ಗುರುತಿಸುವುದು ಕೂಡ ಒಂದು ಸಾಮರ್ಥ್ಯ. ಎಲ್ಲರಿಗೂ ಸಾಮರ್ಥ್ಯವನ್ನು ಗುರುತಿಸೋದಕ್ಕಾಗೋದಿಲ್ಲ. ಯಾವ ವ್ಯಕ್ತಿಯ ಒಳಗೆ ಯಾವ ಸಾಮರ್ಥ್ಯ ಇದೆ, ಯಾವ ಕೌಶಲ ಇದೆ, ಅವನೇನು ಮಾಡಬಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಸುಲಭವಲ್ಲ. ಹಾಗೆ ಆಗಬೇಕು ಅಂದರೆ ಅವನಿಗೂ ಕೂಡ ಸಾಮರ್ಥ್ಯ ಇರಬೇಕಾಗತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ ಅಂತ ಒಬ್ಬ ವಿವೇಕಿ ಹೇಳ್ತಾನೆ. ನಾಗುಣಿ ಗುಣಿನಂ ವೆತ್ತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣರಾಗಿ ಚ ವಿರಲ ಸರಲೋ ಜನಃ. ಗುಣವಂತನಲ್ಲದವನು ಗುಣವಂತ ಯಾರು ಅಂತ ಗುರುತಿಸಲಾರ. ಇಲ್ಲಿ ಗುಣ ಅಂತ ಅನ್ನೋದಕ್ಕೆ ಸದ್ಗುಣ ಅಂತ ಮಾತ್ರ ಅರ್ಥ ಅಲ್ಲ, ಸಾಮರ್ಥ್ಯ ಕೌಶಲ ಎಲ್ಲವೂ ಕೂಡ. ಅದು ಇಲ್ಲದವನಿಗೆ ಅದು ಯಾರಲ್ಲಿದೆಯೋ ಅವನನ್ನು ಗುರುತಿಸೋದಕ್ಕಾಗೋದಿಲ್ಲ. ಆದರೆ ಯಾರಲ್ಲಿ ಆ ಸಾಮರ್ಥ್ಯ ಇದೆಯೋ ಅವನು ಇನ್ನೊಬ್ಬನಲ್ಲಿರುವ ಸಾಮರ್ಥ್ಯದ ಕುರಿತು ಅವನಿಗೆ ಅಸೂಯೆ ಇದೆ. ಗುಣಿ ಗುಣಿಷು ಮತ್ಸರಿ. ಹಾಗಾಗಿ ಏನು ಮಾಡ್ತಾನೆ, ಗುರುತಿಸಲಾರದವನಿಗೆ ಗುರುತಿಸೋದಕ್ಕಾಗೋದಿಲ್ಲ, ಗುರುತಿಸೋದಕ್ಕೆ ಬರುವವನಿಗೆ ಅಸೂಯೆ ಇರೋದರಿಂದ ಅವನು ಅದನ್ನು ವ್ಯಕ್ತಪಡಿಸೋದಿಲ್ಲ. ಗುಣೀಚ ಗುಣರಾಗಿ ಚ ವಿರಲ ಸರಲೋ ಜನಃ. ತಾನೂ ಗುಣವಂತನಾಗಿ ತಾನೂ ಸಮರ್ಥನಾಗಿದ್ದುಕೊಂಡು ಇನ್ನೊಬ್ಬರ ಸಾಮರ್ಥ್ಯವನ್ನು ಗುರುತಿಸುವ, ಅದರ ಕುರಿತು ಪ್ರೀತಿ ಇರುವ, ಯಾರಲ್ಲಿ ಯಾವ ಸಾಮರ್ಥ್ಯ ಕೌಶಲ ಸದ್ಗುಣಗಳಿದ್ರೂ ಅದನ್ನು ಪ್ರೀತಿಸುವ ವ್ಯಕ್ತಿಗಳು ಬಹಳ ವಿರಳ ಅಂತ, ಸರಳ ಜನ ಅಂತ ಹೇಳ್ತಾನೆ ಈ ವಿವೇಕಿ. ಶುಭಂ ಭೂಯಾತ್.